ನಮಸ್ಕಾರ, ಇದು ಸುಮನ್ ಟಿವಿ ಸ್ಪೆಷಲ್. ನಾನು ಅವಿನಾಶ್ ಶಿವನ್. ಗಂಗಾವತಿಯ ಹೆಚ್ಚುವರಿ ಸತ್ರ ನ್ಯಾಯಾಲಯ ಅಂದರೆ ಜಿಲ್ಲಾ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪನ್ನು ಪ್ರಕಟ ಮಾಡಿದೆ. ಕಳೆದ ವರ್ಷ ಮಾರ್ಚ್ 6ನೇ ತಾರೀಕು ನೀವೆಲ್ಲರೂ ಕೂಡ ಒಂದು ಘಟನೆಯನ್ನು ಕೇಳಿರ್ತೀರಾ, ಕೇಳಿ ಶಾಕ್ ಆಗಿರ್ತೀರ. ಯುನೆಸ್ಕೋ ಮಾನ್ಯತೆಯನ್ನು ಪಡೆದಂಥ ಹಂಪಿಯಲ್ಲಿ ಇಡೀ ವಿಶ್ವದಾದ್ಯಂತ ಚರ್ಚೆ ಆದಂಥ ಒಂದು ಘಟನೆ ನಡೀತು. ನಮಗೆ ವಿಶೇಷವಾಗಿ ಕರ್ನಾಟಕದವರಿಗೆ ಈ ಥರ ನಮ್ಮ ನೆಲದಲ್ಲಿ ಆಯ್ತಲ್ಲ ಅನ್ನೋ ರೀತಿಯಾಗಿ ಬೇಸರ ಕೂಡ ಆಯಿತು. ಹಾಗಾದರೆ ಅವತ್ತಾಗಿದ್ದೇನು? ಕೋರ್ಟ್ ಈಗ 3 ಜನರಿಗೆ ಮರಣದಂಡನೆ ಅಂದರೆ ಗಲ್ಲು ಶಿಕ್ಷೆಯನ್ನು ಪ್ರಕಟ ಮಾಡಿದೆ, ಅದು ಕೂಡ 43 ವರ್ಷಗಳ ನಂತರ. ಈ ಡೀಟೇಲ್ ಬಗ್ಗೆ ನಾನು ಮತ್ತೆ ಹೇಳ್ತೀನಿ, ಆದರೆ ಅದಕ್ಕೂ ಮುಂಚೆ ಆ ಘಟನೆ ಏನಾಯಿತು ಮಾರ್ಚ್ 6ನೇ ತಾರೀಕು ಅದನ್ನು ಡೀಟೇಲ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈಗ 3 ಜನ ಯಾರು ಈ ಗಲ್ಲು ಶಿಕ್ಷೆಗೆ ಒಳಗಾಗಿರುವಂಥವರು ತೀರ್ಪು ಪ್ರಕಟ ಆಗಿರೋದು ಮಲ್ಲೇಶ್ ಅಲಿಯಾಸ್ ಹಂದಿಮಲ್ಲ, ಸಾಯಿ ಹಾಗೂ ಶರಣಪ್ಪ. ಈ 3 ಜನ ಮಾರ್ಚ್ 6ನೇ ತಾರೀಕು ಆನೆಗುಂದಿ ಸಾಣಾಪುರದ ಬಳಿ ಒಂದು ಹೋಮ್ ಸ್ಟೇ ಇರುತ್ತೆ. ಅಲ್ಲಿ 5 ಜನ ಪ್ರವಾಸಿಗರಿರ್ತಾರೆ. ಅದರಲ್ಲಿ ಒಬ್ಬರು ಆ ಹೋಮ್ ಸ್ಟೇಯ ಇನ್ಚಾರ್ಜ್ ಅಂತ ಹೇಳಲಾಗುತ್ತೆ. 2 ಮಹಿಳೆಯರು, 3 ಪುರುಷರು. ಇವರು ಮಾರ್ಚ್ 6ನೇ ತಾರೀಕು ತಮ್ಮ ಊಟ ಮುಗಿಸಿ ಸಂಜೆ ಅಷ್ಟೊತ್ತಿಗೆ ಅಲ್ಲೇ ಪಕ್ಕದಲ್ಲೇ ಒಂದು ಕಾಲುವೆ ಎಲ್ಲ ಇರುತ್ತೆ. ಸೊ ಅಲ್ಲಿ ಒಂದಷ್ಟು ವಾಕ್ ಮಾಡೋಣ, ಒಂದಷ್ಟು ವಾಯುವಿಹಾರಕ್ಕೆ ಹೋಗೋಣ ಅಂತ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ 3 ಜನ, ಈ ಹಂದಿಮಲ್ಲ ಹಾಗೆ ಸಾಯಿ, ಶರಣಪ್ಪ 3 ಜನ ಕೂಡ ಕಳ್ಳತನ ಮಾಡೋಕ್ಕೆ ಆ ಹೋಮ್ ಸ್ಟೇಗೆ ಬರ್ತಾರೆ. ಬರೀ ಅಷ್ಟಕ್ಕೆ ಆಗಿದ್ರೆ ಓಕೆ, ಕಳ್ತನಕ್ಕೆ ಬಂದು ಅಲ್ಲಿ ಗಲಾಟೆ ಆಗಿದ್ರೆ ಒಂದು ಕೇಸ್ ಆಗಿರೋದು, ಅದಾದಮೇಲೆ ಪೊಲೀಸರನ್ನ ಹುಡುಕಾಡಿ ನಂತರ ಅವ್ರನ್ನ ಶಿಕ್ಷೆಗೆ ಒಳಪಡಿಸಿರೋರು. ಯಾವಾಗ ಈ ಹಣ ಪಡೆದುಕೊಳ್ಳುವಂಥದ್ದು ಅಥವಾ ಅಲ್ಲಿ ದೋಚೋಕೆ ಅಂತ ಬಂದಾಗ ಅದು ವರ್ಕೌಟ್ ಆಗಲ್ವೋ, ಅವರು ಕೂಡ ಪ್ರತಿರೋಧ ತೋರ್ತಾರೋ, ಆಗ 3 ಜನ ಪುರುಷರು. ಆ 3 ಜನ ಯಾರು ಅಂತ ಹೇಳಿದ್ರೆ, ಒಬ್ಬರು ಡ್ಯಾನಿಯಲ್ ಅನ್ನುವ ವ್ಯಕ್ತಿ, ಅವರು ಜರ್ಮನ್ ಮೂಲದವರು. ಮತ್ತೊಬ್ಬರು ಮಹಾರಾಷ್ಟ್ರದ ಪಂಕಜ್ ಅನ್ನೋ ವ್ಯಕ್ತಿ, ಹಾಗೆ ಒಡಿಶಾ ಮೂಲದ ಬಿಭಾಷಾ ಅನ್ನೋ 3 ಪುರುಷರನ್ನ ಕಾಲುವೆಗೆ ತಳ್ತಾರೆ. ಸೊ ಅದರಲ್ಲಿ ಈ ಬಿಭಾಷಾ ಅನ್ನೋ ಹುಡುಗ ಏನಿದ್ದಾನೆ, ಒಡಿಶಾ ಮೂಲದವನು, ಆತನ ತಲೆಗೆ ಪೆಟ್ಟಾಗಿ ಆತನಿಗೆ ಈಜೋಕೆ ಸಾಧ್ಯವಾಗಿದೆ, ತಲೆಗೇಟಾಗಿ ಅಲ್ಲೇ ಮುಳುಗಿ ಆತ ಸಾಯ್ತಾನೆ. ಇನ್ನಿಬ್ಬರು ಡ್ಯಾನಿಯಲ್ ಹಾಗೆ ಪಂಕಜ್ ಏನಿದ್ದಾರೆ, ಅವ್ರು ಹೇಗೋ ಈಜಿ ದಡಕ್ಕೆ ಬರ್ತಾರೆ. ಆದರೆ ಇಬ್ಬರು ಅಷ್ಟಕ್ಕೆ ಸುಮ್ಮನಾಗಲ್ಲ. ಈ 3 ಜನ ಹಂದಿಮಲ್ಲ, ಸಾಯಿ, ಶರಣ್, ಅಲ್ಲಿದ್ದಂಥ 2 ಮಹಿಳೆಯರಿದ್ರಲ್ಲ, ಸೊ ಅವ್ರಿಗೂ ಕೂಡ ಕಾಟ ಕೊಡೋಕೆ ಶುರು ಮಾಡ್ತಾರೆ. ಒಬ್ಬರು ಇಸ್ರೇಲ್ ಮೂಲದವರು, ಮತ್ತೊಬ್ಬರು ಈ ಹೋಮ್ ಸ್ಟೇ ಏನು ಆನೆಗುಂದಿಯ ಹೋಮ್ ಸ್ಟೇ ಏನಿದೆ ಅದರ ಇನ್ಚಾರ್ಜ್ ಮಹಿಳೆ, 2 ಮೇಲೆ ಕೂಡ ಅತ್ಯಾಚಾರ ಮಾಡ್ತಾರೆ. ಇದು ಎಲ್ಲಿಂದ ಎಲ್ಲಿಗೋ, ಅಂದರೆ ಹಣ ದೋಚೋಕೆ ಅಂತ ಬಂದಂಥವ್ರು, ಅವರ ಬಳಿ ಬಂಗಾರ ಏನಾದರೂ ಇದ್ದರೆ ಕಿತ್ಕೊಳ್ಳೋಕೆ ಅಂತ ಬಂದಂಥವ್ರು, ಕೊನೆಯಾಗಿ ಇದನ್ನು ಮುಗಿಸೋದು ಒಬ್ಬನ ಹತ್ಯೆ, 2 ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ. ಅದು ಕೂಡ ಇಸ್ರೇಲ್ ಮತ್ತು ಭಾರತದ ಬಾಂಧವ್ಯ ನಿಮಗೆ ಗೊತ್ತಿದೆ ಎಷ್ಟು ಮಟ್ಟಿಗಿದೆ ಅಂತ. ಇಂಥ ಸಂದರ್ಭದಲ್ಲಿ ಇಸ್ರೇಲಿಂದ ಬಂದಂಥ ಅತಿಥಿಯಾಗಿ ಬಂದಂಥ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿರುವಂಥದ್ದು ವಿಶ್ವದಾದ್ಯಂತ, ಅದು ಕೂಡ ಯುನೆಸ್ಕೋ ಮಾನ್ಯತೆ ಪಡೆದಂಥ ಹಂಪಿ ಅಂತ ನೆಲದಲ್ಲಿ. ಅಲ್ಲಿ ಘಟನೆ ಆಗಿದ್ದು ನಮ್ಮ ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ, ನಮ್ಮ ಭಾರತೀಯ ಪ್ರಜೆಗಳೆಲ್ಲರಿಗೂ ಕೂಡ ಒಂಥರ ತಲೆ ತಗ್ಗಿಸುವಂಥ ಘಟನೆ. ಮಾರ್ಚ್ 6ನೇ ತಾರೀಕು 2025 ಘಟನೆ ಆಗಿರೋದು. ಫೆಬ್ರವರಿ 6 ಈ ವರ್ಷ ಫೆಬ್ರವರಿ 6ಕ್ಕೆ ಒಂದು ತೀರ್ಪು ಪ್ರಕಟ ಆಗುತ್ತೆ ಇವರ ವಿರುದ್ಧ. ಇವರು ಆರೋಪಿಗಳು ಏನಿದ್ದಾರೆ, ಇವರಿಂದ ಈ ತಪ್ಪಾಗಿರುವಂಥ ಸಂಬಂಧಪಟ್ಟಾಗಿ ಇವರು ಯಾವುದೇ ರೀತಿಯಾಗಿ ಬದುಕೋದಕ್ಕೆ ಅರ್ಹರಲ್ಲ ಅನ್ನೋ ಒಂದು ತೀರ್ಪನ್ನು ಪ್ರಕಟ ಮಾಡಲಾಗಿದೆ. ಈಗ ಮೊನ್ನೆಯಷ್ಟೇ ಈ ಗಲ್ಲು ಶಿಕ್ಷೆಯ ಒಂದು ತೀರ್ಪನ್ನು ಕೂಡ ಪ್ರಕಟ ಮಾಡಿದೆ 3 ಜನರಿಗೂ ಕೂಡ. ಇಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ ಏನಂತಂದರೆ, ಈ ಯುನೆಸ್ಕೋ ಮಾನ್ಯತೆ ಪಡೆದಂಥ ಹಂಪಿ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ. ಆದರೆ ಹಂಪಿಯಲ್ಲಿ 2024-25ನೇ ಸಾಲಿನಲ್ಲಿ ಎಷ್ಟು ಜನ ಬರ್ತಾಯಿದ್ರು, ಒಂದು ಆ್ಯಾವ್ರೇಜ್ ಆಗಿ ಒಂದು 30,000 ಜನ ಬರ್ತಾಯಿದ್ರೆ, ಈಗ ಆ ಸಂಖ್ಯೆ 4,000 ರಿಂದ 5,000 ಇಳಿಕೆ ಆಗಿದೆ. ಭಾಳಷ್ಟು ವಿದೇಶಿಗರು ಕೂಡ ಬರ್ತಾಯಿದ್ರು. ಆದರೆ ಘಟನೆ ಆದಮೇಲೆ ಆ ಒಂದು ಬ್ಲ್ಯಾಕ್ ಮಾರ್ಕ್ ಏನಿದೆ, ಈ ಒಂದು ತೀರ್ಪಿನ ಮೂಲಕ ಇಂಥ ಕ್ರಿಮಿಗಳಿಗೆ ಒಂದು ಎಚ್ಚರಿಕೆ ಇದು. ಬರೀ ಇದು ಮಾತ್ರ ಅಲ್ಲ, ಒಂದಷ್ಟು ಅಲ್ಲಿ ಬೆದರಿಕೆ ಹಾಕೋದು, ಯಾರಾದರೂ ವಿದೇಶದಿಂದ ಬಂದರೆ ಅವರಿಗೆ ಧಮಕಿ ಹಾಕಿರುವಂಥ ಘಟನೆಗಳು ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೆ ಈ ತೀರ್ಪು ಐತಿಹಾಸಿಕ ತೀರ್ಪು. 43 ವರ್ಷಗಳ ನಂತರ ಒಂದು ಗಲ್ಲು ಶಿಕ್ಷೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಅನೌನ್ಸ್ ಮಾಡಿರುವಂಥದ್ದಾಗಿದೆ. ಸೊ ಇದು ಹಂಪಿ ಸಂಬಂಧಪಟ್ಟ ಹಾಗೆ ಐತಿಹಾಸಿಕ ತೀರ್ಪು ಗಂಗಾವತಿಯ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯ ಪ್ರಕಟ ಮಾಡಿರೋದು. ಇನ್ನು ಯಾರಾದರೂ ಅಪರಾಧ ಎಸಗಿದಂಥವರಿಗೆ ಗಲ್ಲು ಶಿಕ್ಷೆ ಅಂತ ಪ್ರಕಟ ಆದ ಕೂಡಲೇ ಅವ್ರನ್ನ ತೊಗೊಂಡೋಗಿ ಗಲ್ಲಿಗೆ ಹಾಕಲ್ಲ, ಅದಕ್ಕೂ ಒಂದಷ್ಟು ಪ್ರಕ್ರಿಯೆಗಳು ಇರ್ತಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ವಿಡಿಯೋ ಜೊತೆಗೆ ನಾನು ಮತ್ತೆ ವಾಪಸ್ ಬರ್ತೀನಿ. ಯಾಕಂದರೆ ಇನ್ ಡೀಟೇಲ್ ಒಂದು ಗಲ್ಲು ಶಿಕ್ಷೆ ಪ್ರಕಟ ಆದಮೇಲೆ ಏನೇನಾಗುತ್ತೆ, ಏನು ಆಪ್ಷನ್ಸ್ ಇರುತ್ತೆ, ಇದರ ಬಗ್ಗೆ ಮತ್ತೊಂದು ವಿಡಿಯೋ, ಡೀಟೇಲ್ಡ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಇದೇ ರೀತಿಯಾದಂಥ ಸ್ಪೆಷಲ್ ಕಂಟೆಂಟ್ಗಳಿಗಾಗಿ, ವಿಡಿಯೋಗಳಿಗಾಗಿ ಫಾಲೋ ಮಾಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.